ಕುಜ ತುಂಬ ಚೆನ್ನಾಗಿದ್ರೆ ಮನೆ ಕಟ್ತೀರ, ಕುಜ ಕೆಟ್ಟರೆ ಮನೆ ಮಾರ್ತೀರ. ಈ ಗ್ರಹಗಳಿಂದ ಏನಾಗುತ್ತೆ, ಈ ಕಾಂಬಿನೇಷನ್ನು ರಾಹು ಮತ್ತು ಶನಿ ಸೇರಿದರೆ ಮೈಯೆಲ್ಲ ಬೆವರುತ್ತೆ, ಮನಸ್ತಾಪಗಳಾಗುತ್ತೆ, ಒಬ್ರಿಗೊಬ್ರು ಚಾಡಿ ಹೇಳ್ತೀರ. ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಯಾರಿಗಾರು ಕಾಣ್ತಾರೆ, ಆರೋಗ್ಯ ಪ್ರಾಬ್ಲಮ್ ಬರುತ್ತೆ. ಶನಿ ಮತ್ತು ರಾಹು ಒಟ್ಟಿಗೆ ಇದ್ದರೆ, ಕುಜ ಮತ್ತು ಶನಿ ಒಟ್ಟಿಗೆ ಇದ್ರೆ ನಿಮ್ಮ ಜಾಗದಲ್ಲಿ ಆಕ್ಸಿಡೆಂಟ್ ಅಪಘಾತಗಳಾಗುತ್ತೆ, ಅಪಘಾತ ಆಗುತ್ತೆ, ಬರ್ರಿ ಜಗಳ, ಯಾರು ಮಾತಾಡ್ಸಿರೋ ಜಗಳ, ವಾರ್ ಆಗ್ತಾ ಇರುತ್ತೆ. ಮಾತಾಡಿರೋ ಜಗಳ, ಕುಂತರೂ ಜಗಳ, ನಿಂತರೂ ಜಗಳ ಆಗುತ್ತೆ. ಗುರು ಶುಕ್ರ ಒಟ್ಟಿಗೆ ದುಡ್ಡು ಬರುತ್ತೆ, ಮೋಸ ಹೋಗ್ತೀರಾ. ದುಡ್ಡೆಲ್ಲ ಮಕ್ಳಿಗೆ ಮದುವೆ ಆದಮೇಲೆ ನಿಮ್ಮ ಲೈಫಲ್ಲಿ ದುಡ್ಡು ಖಾಲಿ ಆಗುತ್ತೆ. ಅದೇ ಥರ ಬುಧ ಮತ್ತು ಕುಜ ಇದ್ದರೆ ಸ್ಟ್ರೋಕ್ ಹೊಡಿತೈತೆ, BP ಬರುತ್ತೆ, ಈ ಥರ ಪ್ರಾಬ್ಲಮ್ ಇರುತ್ತೆ. ಇವರಿಬ್ಬರು ಕಾಂಬಿನೇಷನ್ ಆದರೆ. ಅದೇ ರೀತಿ ಸೂರ್ಯ ಮತ್ತು ಶನಿ ಸೇರಿದರೆ ಕೋರ್ಟ್ ಕೇಸ್ ಪ್ರಾಬ್ಲಮಿಂದ ಹರಳ್ತೀರಾ. ಆದೇಶ ಭುಕ್ತಿ ನಡಿಬೇಕಾದ್ರೆ ಈ ಪ್ರಾಬ್ಲಮ್ನ ಅನುಭವಿಸ್ತೀರ. ಚಂದ್ರ ಮತ್ತು ಕುಜ ಗ್ರಹ ಇದ್ದರೆ ಡೈವರ್ಸ್ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಕಾಂಬಿನೇಷನ್ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ. ಚಂದ್ರ ಮತ್ತು ಕುಜ ಇದ್ದರೆ ಪ್ರಾಪರ್ಟಿನೂ ಜಾಸ್ತಿ ತಗೋತೀರ, ಡೈವರ್ಸ್ ಆಗುತ್ತೆ. ಯಾಕಂದರೆ ಪ್ರಾಪರ್ಟಿ ಇದ್ದರೆ ತಾನೇ ಡೈವರ್ಸ್ ಕೊಡಬೇಕು. ಹಾಗಾಗಿ ಪ್ರಾಪರ್ಟಿ ಬರುತ್ತೆ, ಡೈವರ್ಸ್ ಆಗುತ್ತೆ. ಕುಜ ಹುಚ್ಚಿನಾದರೆ ನಿಮ್ಮ ಜಾಗದಲ್ಲಿ ಮನೆ ಇರೋ ಮನೇಲಿ ಹುಡ್ತೀರಾ ಅಂತ ಹೇಳ್ತಾರೆ. ಕುಜ ನೀಚಿನಾದರೆ ಮನೆ ಮೀಡಿಯಮ್ ಆಗಿರೋ ಮನೇಲಿ ಹುಡ್ತೀರಾ ಅಂತ ಹೇಳುತ್ತೆ. ಗುರು ಹುಚ್ಚಿನಾದರೆ ಮಾತು ಬಿಡ್ತೀರಾ ಅಂತ ಹೇಳ್ತಾರೆ. ಗುರು ನೀಚ ಆದರೆ ಸಕ್ಕ ದುಡ್ಡು ಮಾಡ್ತೀರಾ ಅಂತ ಹೇಳ್ತಾರೆ. ಶುಕ್ರ ಹುಚ್ಚಿನಾದರೆ ಕೋರ್ಟ್ ಕೇಸನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಶುಕ್ರ ನೀಚಿನಾದರೆ ಅವೆರಡನ್ನೂ ಬಿಟ್ಟು ನೆಮ್ಮದಿಯಾಗಿರ್ತೀರಾ ಅಂತ ಹೇಳುತ್ತೆ. ಅದೇ ಶನಿ ಹುಚ್ಚಿನಾಗಿದ್ದರೆ, ಶನಿ ಗ್ರಹ ಹುಚ್ಚಿನಾಗಿದ್ದರೆ ಒಳ್ಳೆ ದೀರ್ಘ ಆಯುಸ್ಸನ್ನು ಅನುಭವಿಸ್ತಾರೆ. ಶನಿ ನೀಚನಾಗಿದ್ದರೆ ಆರೋಗ್ಯ ಪ್ರಾಬ್ಲಮ್ ಯಾಕೆ ಇದ್ದೀರ. ಸೂರ್ಯ ಹುಚ್ಚ